ಎಲ್ಲರಿಗೂ ನಮಸ್ಕಾರ. ಇದು ಮಂಕುತಿಮ್ಮನ ಕಗ್ಗದ 733ನೇ ಪದ್ಯ. ಮಾವು ಸಸಿಯನ್ನು ನೆಟ್ಟು ಬೇವುಣಲು ಸಿದ್ಧನಿರು, ಭೂ ವಿಷಯದಿಂದ ರಸ ಮಾರ್ಪಡುವುದುಂಟು. ಆ ವಿವರ ನಿನಗೇಕೆ ತೋಟದೊಡೆಯನಿಗಿರಲಿ, ಸೇವಕನು ನೀನಲ್ದೆ ಮಂಕುತಿಮ್ಮ. ಇಲ್ಲಿ ಡಿ ವಿ ಜಿಯವರು ಒಂದು ಮನುಷ್ಯ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದಾಗ ಅದರಿಂದ ಅವನು ಒಂದು ಒಳ್ಳೆಯದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾನೆ ಅಲ್ವಾ. ಸೊ ಆದರೆ ಯಾವಾಗಲೂ ಅದೇ ಥರ ಆಗಲಿಕ್ಕೆ ಸಾಧ್ಯವಿಲ್ಲ. ಕೆಲವು ಸಲ ಒಳ್ಳೆಯ ಕೆಲಸಗಳನ್ನು ಮಾಡಿ ಅದರಿಂದ ದುಷ್ಪರಿಣಾಮಗಳು ಆಗಬಹುದು. ಯಾಕಂದರೆ ಕೆಲವೊಂದು ವಿಷಯಗಳು ನಮ್ಮ ಒಂದು ಕೈನಲ್ಲಿ ಇರೋದಿಲ್ಲ. ಆ ಭಗವಂತನ ಒಂದು ಲೀಲೆಯಿಂದ ಅದು ನಡೀತಾ ಇರುತ್ತೆ ಅಲ್ವಾ. ಆದ್ದರಿಂದ ಅದನ್ನು ನೀನು ಯಾವ ಥರ ತಗೋಬೇಕು ಅನ್ನೋದಕ್ಕೆ ಇಲ್ಲಿ ಹೇಳ್ತಾರೆ, ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ. ಮಾವು ಸಸಿಯನ್ನು ನೆಟ್ಟು ಬೇವುಣಲು ಸಿದ್ಧನಿರು. ಅಂದರೆ ಮಾವು ಬೇವು ಸಿಹಿ ಕಹಿ ಅಲ್ವಾ. ಈಗ ನೀನು ಒಂದು ನೆಲದಲ್ಲಿ ಭೂಮಿಯಲ್ಲಿ ಮಾವನ ಸಸಿಯನ್ನು ನೆಟ್ಟುಬಿಟ್ಟು ಅದರಿಂದ ಸಿಹಿನೇ ನನಗೆ ಸಿಗುತ್ತೆ ಅಂತ ಅಂದ್ಕೊಂಡಿದ್ರೆ ಅದು ಆ ಥರ ಎಕ್ಸ್ಪೆಕ್ಟ್ ಮಾಡಬೇಡ. ಅದರಿಂದ ನೀನು ಬೇವನ್ನು ಕಹಿಯನ್ನು ಅನುಭವಿಸ್ಲಿಕ್ಕೆ ಸಿದ್ಧನಿರು ಅಂತ ಹೇಳ್ತಾರೆ. ಯಾಕಂತೆ ಭೂ ವಿಷಯದಿಂದ ರಸ ಮಾರ್ಪಡುವುದುಂಟು. ಭೂಮಿಯ ಒಂದು ಪರಿಣಾಮದಿಂದ ಸಾರಗಳ ಬದಲಾವಣೆಗಳು ಸಾಧ್ಯಗಳಿವೆ ಅಲ್ವಾ. ಎಲ್ಲ ಭೂಮಿನೂ ಒಂದೇ ಥರ ಇರೋದಿಲ್ಲ ಅಲ್ವಾ. ಆ ಭೂಮಿಯ ಒಂದು ಪರಿಣಾಮದಿಂದ ಆ ಹಣ್ಣಿನಲ್ಲಿ ಸಿಹಿ ಕಹಿ ಮತ್ತು ಒಂದು ಹುಳಿ ಇದೆಲ್ಲ ಒಂದು ಟೇಸ್ಟ್ ಬರೋದು ಅದರಿಂದ ಆ ಭೂಮಿಯ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಅದರಿಂದ ನೀನು ಮಾವಿನ ಸಸಿಯನ್ನು ನೆಟ್ಬಿಟ್ಟು ಅದರಿಂದ ನನಗೆ ಸಿಹಿನೇ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಬೇಡ, ಕಹಿಯನ್ನು ಅನುಭವಿಸ್ಲಿಕ್ಕೂ ರೆಡಿಯಾಗಿರು ಅಂತ ಹೇಳ್ತಾರೆ. ಮುಂದೆ ಹೇಳ್ತಾರೆ, ಆ ವಿವರ ನಿನಗೇಕೆ. ಅಂದರೆ ನೀನು ಅದರ ಬಗ್ಗೆ ಎಲ್ಲ ತುಂಬ ಜಾಸ್ತಿ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡ. ಯಾಕೆ ಅಂತಂದರೆ ತೋಟದೊಡೆಯನಿಗಿರಲಿ, ಅದನ್ನು ನಿನ್ನ ಕೈಯಲ್ಲಿ ಏನೋ ಆಗಲ್ವೋ, ಏನು ನಿನ್ನ ಲಿಮಿಟ್ಸಲ್ಲಿಲ್ವೋ ಅದನ್ನು ದೇವರಿಗೆ ಬಿಟ್ಬಿಡು ಅಂತ. ತೋಟದೊಡೆಯ ಅಂದರೆ ಇಲ್ಲಿ ಭಗವಂತನಿಗೆ ಬಿಟ್ಟುಬಿಡು ಅಂತ ಹೇಳ್ತಾರೆ. ಯಾಕಂತೆ ಸೇವಕನು ನೀನಲ್ದೆ, ನೀನು ಬರೀ ಒಬ್ಬ ಸೇವಕ ಅಷ್ಟೇ ಅಲ್ವಾ. ಯು ಆರ್ ಜಸ್ಟ್ ಅ ಸರ್ವೆಂಟ್. ನೀನು ಇಲ್ಲಿ ಭೂಮಿ ಮೇಲೆ ನಿನ್ನ ಕೆಲಸ ಏನು, ನೀನು ಒಂದು ಕೆಲಸಗಳನ್ನು ಮಾಡ್ತಾ ಇರಬೇಕು. ಅದರ ಪ್ರತಿಫಲವನ್ನು ನೀನು ಇಲ್ಲಿ ಎಕ್ಸ್ಪೆಕ್ಟ್ ಮಾಡೋಕ್ಕೆ ನೀನು ಅಂದ್ಕೊಂಡಿದ್ದ ಥರನೇ ಆಗಬೇಕು ಅಂತ ಅಂದ್ಕೊಂಡ್ರೆ ಅದು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಇದು ಶ್ರೀಕೃಷ್ಣ ಅರ್ಜುನನಿಗೆ ಭಗವದ್ಗೀತೆಯಲ್ಲಿ ಏನು ಉಪದೇಶ ಮಾಡಿದ್ದಾರೆ ಅಲ್ವಾ. ನೀನು ಕಾರ್ಯಗಳನ್ನು ಮಾಡೋಕ್ಕೆ ಮಾತ್ರ ನಿನಗೆ ಹಕ್ಕುಂಟು, ಅದರ ಫಲ ಏನಿದೆ ಅದರ ಬಗ್ಗೆ ನೀನು ಯೋಚನೆ ಮಾಡಬೇಡ ಅಂತ ಏನು ಹೇಳ್ತಾರೆ ಕೃಷ್ಣ. ಅದನ್ನೇ ಇಲ್ಲಿ ಡಿ ವಿ ಜಿ ಅವರು ಹೇಳ್ತಾ ಇದ್ದಾರೆ. ನೀನು ಏನೋ ಒಂದು ಒಳ್ಳೆಯ ಕೆಲಸ ಮಾಡಿಬಿಟ್ಟು ಅದರಿಂದ ನನಗೆ ಒಳ್ಳೆಯದೇ ಆಗತ್ತೆ ಅಂತ ಅಂದ್ಕೊಂಡಿದ್ರೆ ಅದು ಆ ಥರ ಯೋಚನೆ ಮಾಡಲಿಕ್ಕೆ ಹೋಗಬೇಡ. ನಿನ್ನ ಕೆಲಸ ನೀನು ಚೆನ್ನಾಗಿ ಮಾಡು, ಅದಕ್ಕೆ ಚೆನ್ನಾಗಿ ಮಾಡಿದರೆ ಅದಕ್ಕೆ ಪ್ರತಿಫಲ ಸಿಕ್ಕೇ ಸಿಗತ್ತೆ, ಒಳ್ಳೆಯದು. ಇಲ್ಲ ಅಂತಂದರೆ ಕೆಲವೊಂದು ವಿಷಯಗಳು ನಮ್ಮ ಕೈನಲ್ಲಿ ಇಲ್ಲ, ಆ ಭಗವಂತನೇ ಇದನ್ನೆಲ್ಲ ನಡೆಸ್ತಾ ಇದ್ದಾನೆ ಅಂದ್ಕೊಂಡು ಒಂದು ಸೇವಕ ಮನೋಭಾವದಿಂದ ತಗೊಂಡಾಗ ನಮಗೆ ಒಂದು ಜೀವನದಲ್ಲಿ ಒಂದು ನಂಬಿಕೆ ಶ್ರದ್ಧೆ ಅವುಗಳಿದ್ದಾಗ ಆ ಜೀವನ ನಡೆಸಲಿಕ್ಕೆ ಒಂದು ಈಸಿ ಆಗತ್ತೆ ಅಲ್ವಾ. ಅದು ಕೆಲವೊಬ್ಬರು ದೇವರನ್ನು ನಂಬದೇ ಇರೋರಿಗೆ ಇದೇನಪ್ಪ ಹೀಗೆ ಅಂತ ಅನ್ನಿಸ್ಬಹುದು. ಆದರೆ ಆ ನಂಬಿಕೆ ಶ್ರದ್ಧೆಗಳು ಮನುಷ್ಯನಿಗೆ ಒಂದು ಸ್ಟ್ರಾಂಗಾಗಿ ಮಾಡತ್ತೆ. ಆದ್ದರಿಂದ ಆ ಮಂಕುತಿಮ್ಮನ ಕಗ್ಗದ ಪ್ರತಿಯೊಂದು ಪದ್ಯದಲ್ಲೂ ಡಿ ವಿ ಜಿ ಅವರಿಗೆ ಆ ದೇವರ ಮೇಲೆ ಎಷ್ಟು ಒಂದು ನಂಬಿಕೆ ಇತ್ತು ಅನ್ನೋದನ್ನು, ಯಾಕಂದರೆ ಅವರ ಒಂದು ಅನುಭವಗಳು, ಅವರ ಒಂದು ಕಷ್ಟಪಟ್ಟಿರೋ ಒಂದು ಇದು ಓದಿದಾಗ ಅನಿಸುತ್ತೆ ಆ ಶ್ರದ್ಧೆ ನಂಬಿಕೆಗಳೇ ಅವರಿಗೆ ಒಂದು ಮನಸ್ಸನ್ನಿನಲ್ಲಿ ಇಷ್ಟು ಗಟ್ಟಿ ಮಾಡಿ
ಇಂತಹ ಒಂದು ಒಳ್ಳೆಯ ಸಾಹಿತ್ಯವನ್ನು ನಮಗೆ ಕೊಡಲಿಕ್ಕೆ ಸಾಧ್ಯವಾಯಿತೇನೋ. ಆ ನಂಬಿಕೆ ಶ್ರದ್ಧೆಗಳು ಇದ್ದಾಗ ಮನುಷ್ಯನಿಗೆ ಜೀವನ ಸುಗಮವಾಗಿ